ಹಾರ್ಮುಜ್ ಜಲಸಂಧಿಯಿಂದ ಭಾರತದ 2 ಹಡಗುಗಳು ಭಾರತಕ್ಕೆ ಹೊರಟಿದ್ದಾವೆ. LPG ತುಂಬಿಕೊಂಡು ಸಣ್ಣ ಗಾತ್ರದ ಹಡಗುಗಳನ್ನಿಸ್ತವೆ. 86,000 ಮೆಟ್ರಿಕ್ ಟನ್ LPG ಇದೆ. ವಿತ್ ಇರಾನ್ಸ್ ಪರ್ಮಿಷನ್, ಇರಾನಿನ ಅನುಮತಿಯೊಂದಿಗೆ 2 ಹಡಗುಗಳು, ಒಂದರಲ್ಲಿ 40,000 ಮೆಟ್ರಿಕ್ ಟನ್, ಇನ್ನೊಂದರಲ್ಲಿ 46,000 ಮೆಟ್ರಿಕ್ ಟನ್ LPG ಇದೆ. ಈಗಾಗಲೇ ಹಾರ್ಮುಜ್ ಜಲಸಂಧಿಯನ್ನ ದಾಟಿದವು. ಭಾರತದ ಜೊತೆಗಿನ ರಾಜತಾಂತ್ರಿಕ ಮಾತುಕತೆಗಳ ನಂತರ ಇರಾನ್ 2 ಹಡಗುಗಳು ಹೊರ ಹೋಗುವುದಕ್ಕೆ ಅವಕಾಶ ಮಾಡಿದೆ. ಶಿವಾಲಿಕ್ ಮತ್ತು ನಂದಾದೇವಿ ಅನ್ನುವ 2 ಹಡಗುಗಳು. ಅರಬ್ಬಿ ಸಮುದ್ರ ಪ್ರವೇಶಿಸ್ತಾ ಇದ್ದಂತೆ ಭಾರತೀಯ ನೌಕಾಪಡೆ ಈ 2 ಹಡಗುಗಳ ಮೂವ್ಮೆಂಟ್ ಮೇಲೆ ಕಣ್ಣಿಟ್ಟಿದೆ. ಸುರಕ್ಷಿತವಾಗಿ ಮುಂಬೈ ತೀರ ತಲುಪುವ ತನಕ ಭಾರತೀಯ ನೌಕಾಪಡೆಯ ಕಣ್ಗಾವಲಿನಲ್ಲೇ ಈ ಹಡಗುಗಳು ಸಾಗಿ ಬರ್ತವೆ. ಭಾರತದ ಧ್ವಜ ಹೊತ್ತು ಮುಂಬೈಗೆ ಬರ್ತಾ ಇದ್ದ ಥೈಲ್ಯಾಂಡ್ ಹಡಗೊಂದರ ಮೇಲೆ IRGC ದಾಳಿ ಮಾಡಿತ್ತು. ಅದು ತೈಲ ಟ್ಯಾಂಕರ್ ಆಗಿರಲಿಲ್ಲ, ಸರಕು ಸಾಗಣೆ ಹಡಗಾಗಿತ್ತು. ಸೌದಿ ಅರೇಬಿಯಾದಿಂದ ಮುಂಬೈಗೆ ಬರ್ತಾ ಇತ್ತು. ಅದಾದ ನಂತರ ಭಾರತದ ಹಡಗುಗಳಿಗೂ ಆತಂಕ ಕಾಡ್ತಾ ಇತ್ತು. ಈಗ LPG ಹೊತ್ತ 2 ಟ್ಯಾಂಕರ್ಗಳು ಹಾರ್ಮುಜ್ ಜಲಸಂಧಿ ದಾಟಿವೆ. ಮತ್ತೊಮ್ಮೆ HS ಪ್ರಭಾಕರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಭಾಕರ್ ಸರ್, 2 ದಿನಗಳ ಹಿಂದೆ ಭಾರತದ ತೈಲ ಟ್ಯಾಂಕರ್ಗಳನ್ನು IRGC ಹಾರ್ಮುಜ್ ದಾಟುವುದಕ್ಕೆ ಅನುಮತಿ ಕೊಟ್ಟಿದೆ ಅನ್ನುವ ಸುದ್ದಿ ಬಂದಾಗ ನಾನು ಹೇಳಿದೆ, ಲೆಟ್ ಅಸ್ ಟೇಕ್ ಇಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್ ಅಂತ. ಹಡಗುಗಳು ಫಿಸಿಕಲಿ ಹಾರ್ಮುಜ್ ಸಂಧಿ ದಾಟುವ ತನಕ ನಾನು ಈ ಸುದ್ದಿ ನಂಬೋದಕ್ಕೆ ತಯಾರಿಲ್ಲ ಅಂತ ಹೇಳಿದ್ದೆ ನಾನು. ಈಗ 2 ಹಡಗುಗಳು 2 ಟ್ಯಾಂಕರ್ಗಳು ದಾಟಿದವಂತೆ. ಅಲ್ಲಿಗೆ ರಾಜತಾಂತ್ರಿಕ ಮಾತುಕತೆ ಸಫಲವಾಗಿದೆ ಅಂತ ಹೇಳಬಹುದಾ? ಸಾಕಷ್ಟು ಮಟ್ಟಿಗೆ ಸದ್ಯಕ್ಕೆ ಗೋಚರವಾಗುವಂತೆ ಅದು ಸಫಲವಾಗಿದೆ. ಆದರೆ ಹಿಂದೆ ಬರ್ತಾ ಇರ್ತಕ್ಕಂಥ ಇನ್ನೂ 2 ಮತ್ತು 6 ಹಡಗುಗಳು ಕೂಡ ನಾಳೆ ಇಷ್ಟೊತ್ತಿಗೆ ದಾಟಿ ಬರುತ್ತೆ. ಹಾಗಾಗಿ ನಮಗೆ ಮಾತ್ರ ಅಲ್ಲ, ಬೇರೆ ದೇಶಕ್ಕೆ ಎಲ್ಲೆಲ್ಲಿ ಹೋಗಬೇಕು ಅವರಿಗೂ ಕೂಡ ಎಲ್ಲ ಬಿಡೋದಕ್ಕೆ ಅವರು ಹೆಚ್ಚು ಕಡಿಮೆ ತಯಾರಿ ಆಗಿದ್ದಾರೆ. ಯಾಕೆಂದ್ರೆ ಯುದ್ಧ ಮುಗಿಸಕ್ಕೆ ನಮಗೂ ಇಂಟ್ರೆಸ್ಟ್ ಇದೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ಬೇಕು ಅಂದ್ರೆ ಈ ರೀತಿಯಾದಂಥ ಕನ್ಸೆಷನ್ಸ್ ಕೊಡ್ತಾ ಇದ್ದಾರೆ. ಇದು ನನ್ಗನ್ಸುತ್ತೆ ನಡೆಯುತ್ತೆ, ಮುಂದೆ ಹೀಗೆ ಬಿಡ್ತಾರೆ ಅಂತ. ಈಗ ಹೋರ್ಮೋಸ್ ಆಯಿತು ಒಂದು ಕಥೆನಲ್ಲಿ. ನೆಕ್ಸ್ಟ್ ಕಥೆನಲ್ಲಿ ಈಗ ಅವರು ಆರ್ಥಿಕವಾಗಿ ನಾವು ಹೇಗೆ ಅಮೆರಿಕಾಗೆ ಏಟ್ ಕೊಡ್ಬೋದು, ಇಷ್ಟೊಂದು ಏಟ್ ತಿಂದ ನಂತರ ಅನ್ನೋದು ಅತಿ ಗಂಭೀರವಾಗಿ ಯೋಚನೆ ಮಾಡಿದ್ದಾರೆ ಇರಾನು. ಕೆಲ ನಿಮಿಷಗಳ ಮೊದಲು ಇರಾನಿಂದ ಬಂದ ಇವತ್ತಿನ ಹೇಳಿಕೆ, ಅಂದ್ರೆ ಈ ಕ್ಷಣದ ಹೇಳಿಕೆ ಏನು ಅಂದ್ರೆ, ಇನ್ನು ಮುಂದೆ ಹೋರ್ಮೋಸ್ ಮೂಲಕ ನಮ್ಮಿಂದ ಖರೀದಿಯಾದಂತಹ ಪ್ರತಿಯೊಂದು ಆಯಿಲ್ ಟ್ಯಾಂಕರು ಮತ್ತು ಅಲ್ಲಿರ್ತಕ್ಕಂಥ ಬೇರೆ ಕಚ್ಚಾ ಸಾಮಗ್ರಿಗಳು ಮತ್ತು ಕೂಡ ಗ್ಯಾಸ್, LNG, CNG ಎಲ್ಲ ಸೇರಿದಂತೆ ಹಣ ಏನು ವಿನಿಮಯ ಆಗಬೇಕಾಗಿದೆ ಅದು ಚೀನೀಯರ ಯುವಾನ್ ಮಾಧ್ಯಮದಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಸರ್, ಆ ಸುದ್ದಿನೂ ಇದೆ, ನಾನು ಹೇಳ್ಬಿಡ್ತೀನಿ. ಚೀನಾ ಆ ಸುದ್ದಿನೂ ಇದೆ ಸರ್. ಇರಾನಿನ ಕಂಡೀಷನ್
ಇರಾನಿನ ನಿಬಂಧನೆ, ಹಾರ್ಮುಜ್ ಜಲಸಂಧಿಯಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಸೇ ಹೋಗ್ಲಿ, ಇನ್ಯಾವುದೇ ಹೊರಗಡೆ ಹೋಗ್ಲಿ, ಅದರ ಪೇಮೆಂಟ್ ಚೀನಾದ ಕರೆನ್ಸಿಯಲ್ಲಾಗಿರಬೇಕು, ಯುವಾನ್ನಲ್ಲಾಗಿರಬೇಕು ಅಂತ. ಡಾಲರ್ ವರ್ಸಸ್ ಯುವಾನ್ ಯುದ್ಧ ಇದು. ಯಾವ ಹಡಗು ಮತ್ತು ಅದರಲ್ಲಿರುವ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಯುವಾನ್ನಲ್ಲಿ ವಹಿವಾಟಾಗಿದೆಯೋ ಅದು ಹೊರಗಡೆ ಹೋಗಬಹುದು, ಡಾಲರ್ನಲ್ಲಾಗಿದ್ರೆ ಬಿಡೋದಿಲ್ಲ ಅಂತ. ಆರ್ಥಿಕ ನಿರ್ಬಂಧಗಳ ನಂತರ ಇರಾನ್ ಚೀನಾ ಮಧ್ಯೆ ಸ್ಥಳೀಯ ಕರೆನ್ಸಿಗಳಲ್ಲೇ ವ್ಯವಹಾರ ನಡೀತಾ ಇತ್ತು. ಇರಾನ್ ಬಯಸ್ತಾ ಇತ್ತು ಪ್ರಪಂಚದ ಇತರ ದೇಶಗಳು ಡಾಲರ್ನಲ್ಲಿ ವ್ಯವಹಾರ ಮಾಡೋದು ಬಿಡಬೇಕು, ಆಗ ಅಮೆರಿಕಕ್ಕೆ ದೊಡ್ಡ ಹೊಡೆತ ಕೊಡಬಹುದು ಅಂತ. ಇದೇನು ಸ್ಟ್ರಾಟಜಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.